ಬ್ಯಾಗ್ಸಲ್ಲಿ ಸ್ಮಾಲ್ ಇನ್ಸರ್ಟ್ಸ್ ತುಂಬ ಆಗಿದೆ, ಏನಾದರೂ ಸೊಲ್ಯೂಷನ್ ಹೇಳಿ. ಸೊ ನೋಡಿ, ಈ ಥರ ಆದಾಗ ನೀವೇನು ಮಾಡಬೇಕಂದ್ರೆ ಬಯೋಸ್ಟಿನ ಸ್ವಲ್ಪ ತೊಗೊಂಡು ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಅಂದರೆ 1 ಲೀಟ್ರಿಗೆ ಸ್ವಲ್ಪ ಚಿಟಿಕೆ ಅಷ್ಟು ಹಾಕ್ಕೊಂಡು ಸೊ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ಪ್ರೇ ಮಾಡಿ. ಸೊ ಆಮೇಲೆ ಬ್ಯಾಗಿಂಗ್ ಮಾಡ್ಬೇಕಾದ್ರೆ ನೀಟಾಗಿ ಮಾಡಿ ಹುಲ್ ಬೇಯಿಸ್ಬಿಟ್ಟು ಅದನ್ನ ಹಾರಾಕ್ತಿರಲ್ಲ, ಹಾರಾಕ್ಬಿಟ್ಟು ಆಮೇಲೆ ಅದನ್ನೆಲ್ಲ ತುಳ್ಕೊಂಡು ಬ್ಯಾಗಿಂಗ್ ಮಾಡಬೇಡಿ. ಸೊ ಯಾಕಪ್ಪ ಅಂದರೆ ನೀವು ಎಲ್ಲೆಲ್ಲಿ ಓಡಾಡಿರ್ತೀರೋ ಏನೋ, ಸ್ವಲ್ಪ ಸ್ಯಾನಿಟೈಸ್ ಮಾಡ್ಕೊಂಡು ಹೋಗಿ ಬ್ಯಾಗಿಂಗ್ ಮಾಡೋರು. ಸೊ ಆಮೇಲೆ ನಿಮ್ಮ ಗ್ರೋಯಿಂಗ್ ರೂಮ್ಗೆ ಆಗಲಿ ಅಥವಾ ಡಾರ್ಕ್ ರೂಮ್ಗೆ ಆಗಲಿ ಸೊ ಯಾರೋ ವಿಸಿಟ್ ಮಾಡ್ತೀವಿ ಅಂದಾಗ ಸೊ ಯಾರನ್ನೂ ಬಿಡಕ್ಕೆ ಹೋಗ್ಬಿಡಿ. ಯಾಕೆ ಅಂದರೆ ಲೈಕ್ ಸೊ ಅವರಿಂದನೂ ಸ್ವಲ್ಪ ಎಫೆಕ್ಟ್ ಆಗೋ ಕಂಡೀಷನ್ಸ್ ಇರುತ್ತೆ. ಅಲ್ಯೂಮಿನಿಯಂ ಶೀಟ್ ಎಷ್ಟು mm ಥಿಕ್ ಇದೆ ಆ್ಯಂಡ್ ಪ್ರೈಸ್ ಎಷ್ಟು? ಆ ಅಲ್ಯೂಮಿನಿಯಂ ಶೀಟ್ ಬಗ್ಗೆ ನಾನು ಹಳೆ ವಿಡಿಯೋಲ್ಲೇ ಮಾತಾಡಿದ್ದೆ. ಸೊ ಆದರೆ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಸೊ ಅದು ಅಲ್ಯೂಮಿನಿಯಂ ಶೀಟು 4 mm ಬರುತ್ತೆ, 8 mm ಬರುತ್ತೆ, 12 mm ಬರುತ್ತೆ, ಇನ್ನೂ ಜಾಸ್ತಿನೂ ಬರುತ್ತೆ. ಸೊ ನನಗೆ ಸದ್ಯಕ್ಕೆ ಗೊತ್ತಿರೋಂಗೆ ಇಷ್ಟೇ. ಸೊ ನಾವು ಯೂಸ್ ಮಾಡಿರೋದು 8 mm ನನ್ನ ರೂಮ್ಗೆ. ಸೊ ಏನಕ್ಕಪ್ಪ ಅಂದರೆ ನಾವು ಶೀಟ್ ಹಾಕ್ತೀವಲ್ಲ ಮೇಲೆ, ತಗಡೆ ಆಗಲಿ ಅಥವಾ ಸಿಮೆಂಟಿಂದಾಗಲಿ, ಸೊ ಅಲ್ಲಿ ಹೀಟ್ನ ಬಿಸಿಲು ಬಿದ್ದಾಗ ಅದರ ಹೀಟ್ ಆಗಿರುತ್ತೆ, ಒಂದು 40 ಡಿಗ್ರಿ ಹೋಗಿರುತ್ತೆ ಅಂದ್ಕೊಳ್ಳಿ. ಸೊ ಒಂದು 5 to 8 ಡಿಗ್ರಿ ಕಡಿಮೆ ಮಾಡುತ್ತೆ ಒಳಗಡೆ ರೂಮ್ ಟೆಂಪ್ರೇಚರ್. ಅಂದರೆ ಒಳಗಡೆ ಬರೋಕ್ಕೆ ಬಿಡಲ್ಲ ಅದು, ಆ ಶೀಟ್ ಅಲ್ಲಿ ಮೇಲೆ ಹೇಳಿದ್ರೆ. ಸೊ ನೀವು ಗೋಡೆಗೆ ಹಾಕೋದು ಏನು ಅವಶ್ಯಕತೆ ಇಲ್ಲ. ಸೊ ಬೇಕು ಅಂದ್ರೆ ಹಾಕ್ಬೋದು, ನಾನು ಇರಲಿ ಅಂತ ಹಾಕಿದ್ದೀನಿ. ಸೊ ಸೇಫ್ಟಿಗೆ ಅಷ್ಟೇ. ಸೊ ಆಮೇಲೆ ರೂಮು ಕೂಡ ಚೆನ್ನಾಗಿ ಕಾಣುತ್ತೆ. ಸೊ ಆಮೇಲೆ ಟನಲ್ದು ನೀವು ನೋಡ್ಬೋದು, ಇನ್ನೂ ಸೆಂಟ್ರಿಂಗ್ ಹೊಡೆದಿಲ್ಲ. ಸೊ ಏನಕ್ಕಪ್ಪ ಅಂದರೆ ಸ್ವಲ್ಪ ಡಿಲೇ ಮಾಡ್ತಿದ್ದಾರೆ, ಅಲ್ಲಿದೆ ಶೀಟ್ಸು ಇಲ್ಲಿದೆ ಶೀಟ್ಸ್ ಅಂತ. ಸೊ ಅಡ್ವಾನ್ಸ್ ಆಲ್ರೆಡಿ ಕೊಟ್ಟಿದ್ದೀವಿ ನಾವು, ಆದರೂ ಸ್ವಲ್ಪ ಲೇಟ್ ಮಾಡ್ತಿದ್ದಾರೆ. ಸೊ ನೋಡೋಣ, ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ, ಅದನ್ನೂ ಅಪ್ಡೇಟ್ ಮಾಡ್ತೀನಿ ಹೋಗ್ತಾ. ಸೊ ಸದ್ಯಕ್ಕೆ ಇದಿಷ್ಟೇ ಅಪ್ಡೇಟು. ಇನ್ನೇನಾರ ಡೌಟ್ಸ್ ಇದ್ದರೆ ಕಮೆಂಟ್ ಹೊಡೀರಿ. ಸೊ ನಾನು ಮುಂದಿನ ವೀಡಿಯೋಲಿ ರೆಸ್ಪಾನ್ಸ್ ಕೊಡ್ತೀನಿ. ಸೊ ಇದಿಷ್ಟು ಇವತ್ತಿನ ವೀಡಿಯೋ. ಸೊ ಸಿಗೋಣ ಮುಂದಿನ ವೀಡಿಯೋಲಿ.